ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಯುದ್ಧ ಆರಂಭ ಆಗಿ 21 ದಿನಗಳು ಕಳೆದಿದೆ. ಇವತ್ತು ನಿಲ್ಲುತ್ತೆ, ನಾಳೆ ನಿಲ್ಲುತ್ತೆ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳು ಇತ್ತು. ಬಿಟ್ರೆ ಈಗ ಯುದ್ಧ ನಡೀತಾ ಇರೋದು ಮತ್ತಷ್ಟು ಈ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ಇಸ್ರೇಲ್ ಇರಾನ್ ಸಂಘರ್ಷ ಉಗ್ರ ರೂಪವನ್ನು ತಾಳ್ತಾ ಇದೆ. ಇಸ್ರೇಲನ್ನು ಕಂಪ್ಲೀಟ್ ಆಗಿ ದಾಳಿ ಮಾಡಿ ಮುಗಿಸ್ಬಿಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಇರಾನ್ ಶಪಥವನ್ನ ಮಾಡಿದೆ. ಇಸ್ರೇಲ್ ತೈಲ ರಿಫೈನರಿಗಳ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿಯನ್ನ ಇರಾನ್ ಮಾಡೋದಕ್ಕೆ ಆರಂಭ ಮಾಡಿದೆ. ಉತ್ತರ ಇಸ್ರೇಲ್ ಮೇಲೆ ಬಾಂಬ್ ಮಳೆಯನ್ನ ಸುರಿಸಿದೆ IRGC. ಖಂಡಾಂತರ ಕ್ಷಿಪಣಿಗಳಿಂದ ಪ್ರಹಾರಕ್ಕೆ ಇಳಿದಿದೆ ಇರಾನ್ ವಾಯು ದಾಳಿಯನ್ನ ನಡೆಸ್ತಾ ಇದೆ. ಅನೇಕ ಕಡೆಗಳಲ್ಲಿ ಗಲ್ಫ್ ಕಂಟ್ರಿಗಳೇ ಪ್ರಮುಖ ದಾಳಿಯ ಟಾರ್ಗೆಟ್ ಆಗಿದ್ವು. ಅನೇಕ ಕಡೆಗಳಲ್ಲಿ ಈ LNG ಸ್ಥಾವರಗಳು ಎಲ್ಲಿದೆ ಆ ಸ್ಥಾವರಗಳಿಗೆ ವ್ಯಾಪಕವಾಗಿ ಹಾನಿಯಾಗಿದೆ. ಪರ್ಷಿಯನ್ ಕೊಲ್ಲಿಯಾದ್ಯಂತ ಈ ಇಂಧನ ಸೌಲಭ್ಯಗಳ ಮೇಲಿನ ದಾಳಿ ತೀವ್ರವಾಗಿ ಹೆಚ್ಚುತ್ತಾ ಇದೆ. ಇಸ್ರೇಲ್ ಮೇಲಿನ ದಾಳಿಯನ್ನ ಇರಾನ್ ಈಗ ಮತ್ತಷ್ಟು ಹೆಚ್ಚು ಮಾಡಿದೆ. ಈಗಾಗಲೇ ಈ ಬಾಂಬ್ ಮಳೆಯನ್ನು ಸುರಿಸ್ತಾ ಇರೋದು IRGC. ಶಪಥ ಮಾಡಿದೆ ಇರಾನ್. ಇಸ್ರೇಲನ್ನ ಮಂಡಿಯೂರೋವರೆಗೂ ಕೂಡ ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಶಪಥವನ್ನ ಮಾಡಿರೋದು ಇರಾನ್. ಈಗ ಇಸ್ರೇಲ್ನ ತೈಲ ರಿಫೈನರಿಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರೋದು, ಖಂಡಾಂತರ ಕ್ಷಿಪಣಿಗಳನ್ನ ಬಳಸ್ತಾ ಇದೆ ಇರಾನ್. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಖಂಡಾಂತರ ಕ್ಷಿಪಣಿ ದಾಳಿಗಳನ್ನ ಇರಾನ್ ಈಗ ನಡೆಸ್ತಾ ಇದೆ. ಇಸ್ರೇಲ್ನ ತೈಲ ಉತ್ಪಾದನಾ ಘಟಕಗಳು, ತೈಲ ರಿಫೈನರಿಗಳು ಇದೆ ಈಗ ಇರಾನ್ನ ಪ್ರಮುಖವಾದಂಥ ಟಾರ್ಗೆಟ್. ಈ LNG ಸ್ಥಾವರಗಳು ಎಲ್ಲೆಲ್ಲಿದೆ, ರಾಸ್ ಲಫಾನ್ ಆಗಿರ್ಬೋದು ಅಥವಾ ಈ ಕೈಗಾರಿಕಾ ನಗರಗಳು ಎಲ್ಲೆಲ್ಲಿದೆ ಅದನ್ನು ಟಾರ್ಗೆಟ್ ಮಾಡ್ಕೊಂಡು ಈಗ ಇರಾನ್ ದಾಳಿಯನ್ನು ಮಾಡ್ತಾ ಇದೆ. ಒಂದಷ್ಟು ಕ್ಷಿಪಣಿಗಳನ್ನು ಇಸ್ರೇಲ್ ತಡೆ ಹಿಡಿತಾದರೂ ಕೂಡ ಇರಾನ್ನ ಈ ಖಂಡಾಂತರ ಕ್ಷಿಪಣಿ ದಾಳಿಗಳಿದೆಯಲ್ಲ ಅದೆಲ್ಲವೂ ಕೂಡ ಇಸ್ರೇಲ್ ಮೇಲೆ ಈ ದಾಳಿಯನ್ನು ಮಾಡ್ತಾ ಇರೋದು. ಅದರ ಜೊತೆಯಲ್ಲಿ ಖಂಡಾಂತರ ಕ್ಷಿಪಣಿಯ ಮಳೆ ಇಸ್ರೇಲ್ ಮೇಲೆ ಸುರಿತಾ ಇದೆ. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಸೇನೆಗೆ ಮತ್ತೊಂದು ಮುಖಭಂಗ ಆಯಿತು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಮೆರಿಕದ F-35 ಫೈಟರ್ ಜೆಟ್ ಆಕಾಶದಲ್ಲಿ ದಾಳಿ ಮಾಡಿದೆ. ಅಮೆರಿಕದ F-35 ಫೈಟರ್ ಜೆಟ್ಗೆ ಆಕಾಶದಲ್ಲೇ ದಾಳಿಯಾಗಿದೆ. ಬೆಂಕಿ ತಗುಲಿದ ಬೆನ್ನಲ್ಲೇ ತುರ್ತು ಲ್ಯಾಂಡ್ ಆಗಿದೆ F-35. ಬೆಂಕಿ ಹತ್ತಿದ F-35 ಜೆಟ್ ವಿಜುವಲ್ಸ್ ಅನ್ನ ಈಗ ರಿಲೀಸ್ ಮಾಡಿದೆ. 900 ಕೋಟಿ ಮೌಲ್ಯದ ಅತ್ಯಾಧುನಿಕ F-35 ಜೆಟ್ ಇದು. ಈ ಜೆಟ್ಟಿಗೆ ಈಗ ಹಾನಿ ಆಗಿರೋದು ಈ ಯುದ್ಧದಿಂದ, ಈ ದಾಳಿಯಿಂದ ಇರಾನ್ ಏನು ಕಳ್ಕೊಂಡಿದೆಯೋ ಗೊತ್ತಿಲ್ಲ, ಆದರೆ ಅಮೆರಿಕಾಗೆ ಮಾತ್ರ ಅತಿ ದೊಡ್ಡ ಹಾನಿ ಆಗಿರೋದು. ಅದರಲ್ಲೂ ಅಮೆರಿಕ ಬಹಳಷ್ಟು ಕಳ್ಕೊಂಡಿದೆ. ಈಗ F-35 ಅತ್ಯಾಧುನಿಕ ಜೆಟ್ ಅದು. F-35 ಜೆಟ್ ಈಗ ಆಕಾಶದಲ್ಲೇ ಅದನ್ನು ಹೊಡೆದು ಉರುಳಿಸಲಾಗಿದೆ. ಆನಂತರ ಇಮಿಡಿಯೇಟ್ ಆಗಿ ಲ್ಯಾಂಡ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ತುರ್ತು ಲ್ಯಾಂಡಿಂಗ್ ಮಾಡಲಾಗಿದೆ. ಇರಾನ್ ದಾಳಿಗೆ ಅಮೆರಿಕದ F-35 ಜೆಟ್ ಒಂದು ರೀತಿಯಲ್ಲಿ ತಲ್ಲಣ. ಅಮೆರಿಕದ ನಿರಂತರ ದಾಳಿಗೂ ಕೂಡ ಇರಾನ್ ಜಗ್ತಾ ಇಲ್ಲ. ಇರಾನ್ನಿಂದ ಪ್ರತಿದಾಳಿಯನ್ನು ನಡೆಸಲಾಗ್ತಾ ಇದೆ. ಇದು ಈ F-35 ಜೆಟ್ ಏನಿದೆ ಇದು 5th ಜನರೇಷನ್, ಒನ್ ಆಫ್ ದಿ ತುಂಬ ಅಡ್ವಾನ್ಸ್ ಆಗಿರುವಂಥ ಜೆಟ್ ಇದು. ಆ ಅತ್ಯಾಧುನಿಕ ಜೆಟ್ಟನ್ನೇ ಈಗ ಟಾರ್ಗೆಟ್ ಮಾಡಿರೋದು ಇರಾನ್. ಅಮೆರಿಕದ ಮಿಲಿಟರಿಯ 5ನೇ ತಲೆಮಾರಿನ F-35 ಜೆಟ್ ಅದು. ಆ ಜೆಟ್ ಮೇಲೆ ಈಗ ದಾಳಿ ಮಾಡಿರೋದು. ಆ ದಾಳಿ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ವಿಡಿಯೋವನ್ನು ಕೂಡ ಈಗ ರಿಲೀಸ್ ಮಾಡಲಾಗಿದೆ. ಸುಮಾರು 900 ಕೋಟಿ ಮೌಲ್ಯದ ಅತ್ಯಾಧುನಿಕ F-35 ಜೆಟ್ ಇದೇ ವಿಜುವಲ್. F-35 ಜೆಟ್ ಮೇಲೆ ಹಾನಿ ಆಗ್ತಾ ಇರುವಂಥ ಅಥವಾ ದಾಳಿಯನ್ನು ಮಾಡಿರುವಂಥ ಆ ದೃಶ್ಯಗಳನ್ನು ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಯುದ್ಧ ಆರಂಭ ಆಗಿ 21 ದಿನಗಳು ಕಳೆದಿದೆ. ಇವತ್ತು ನಿಲ್ಲುತ್ತೆ, ನಾಳೆ ನಿಲ್ಲುತ್ತೆ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳು ಇತ್ತು. ಬಿಟ್ರೆ ಈಗ ಯುದ್ಧ ನಡೀತಾ ಇರೋದು ಮತ್ತಷ್ಟು ಈ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ಇಸ್ರೇಲ್ ಇರಾನ್ ಸಂಘರ್ಷ ಉಗ್ರ ರೂಪವನ್ನು ತಾಳ್ತಾ ಇದೆ. ಇಸ್ರೇಲನ್ನು ಕಂಪ್ಲೀಟ್ ಆಗಿ ದಾಳಿ ಮಾಡಿ ಮುಗಿಸ್ಬಿಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಇರಾನ್ ಶಪಥವನ್ನ ಮಾಡಿದೆ. ಇಸ್ರೇಲ್ ತೈಲ ರಿಫೈನರಿಗಳ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿಯನ್ನ ಇರಾನ್ ಮಾಡೋದಕ್ಕೆ ಆರಂಭ ಮಾಡಿದೆ. ಉತ್ತರ ಇಸ್ರೇಲ್ ಮೇಲೆ ಬಾಂಬ್ ಮಳೆಯನ್ನ ಸುರಿಸಿದೆ IRGC. ಖಂಡಾಂತರ ಕ್ಷಿಪಣಿಗಳಿಂದ ಪ್ರಹಾರಕ್ಕೆ ಇಳಿದಿದೆ ಇರಾನ್ ವಾಯು ದಾಳಿಯನ್ನ ನಡೆಸ್ತಾ ಇದೆ. ಅನೇಕ ಕಡೆಗಳಲ್ಲಿ ಗಲ್ಫ್ ಕಂಟ್ರಿಗಳೇ ಪ್ರಮುಖ ದಾಳಿಯ ಟಾರ್ಗೆಟ್ ಆಗಿದ್ವು. ಅನೇಕ ಕಡೆಗಳಲ್ಲಿ ಈ LNG ಸ್ಥಾವರಗಳು ಎಲ್ಲಿದೆ ಆ ಸ್ಥಾವರಗಳಿಗೆ ವ್ಯಾಪಕವಾಗಿ ಹಾನಿಯಾಗಿದೆ. ಪರ್ಷಿಯನ್ ಕೊಲ್ಲಿಯಾದ್ಯಂತ ಈ ಇಂಧನ ಸೌಲಭ್ಯಗಳ ಮೇಲಿನ ದಾಳಿ ತೀವ್ರವಾಗಿ ಹೆಚ್ಚುತ್ತಾ ಇದೆ. ಇಸ್ರೇಲ್ ಮೇಲಿನ ದಾಳಿಯನ್ನ ಇರಾನ್ ಈಗ
ಮತ್ತಷ್ಟು ಹೆಚ್ಚು ಮಾಡಿದೆ. ಈಗಾಗಲೇ ಈ ಬಾಂಬ್ ಮಳೆಯನ್ನು ಸುರಿಸ್ತಾ ಇರೋದು IRGC. ಶಪಥ ಮಾಡಿದೆ ಇರಾನ್. ಇಸ್ರೇಲನ್ನು ಮಂಡಿಯೂರೋವರೆಗೂ ಕೂಡ ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಶಪಥವನ್ನು ಮಾಡಿರೋದು ಇರಾನ್. ಈಗ ಇಸ್ರೇಲ್ನ ತೈಲ ರಿಫೈನರಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇರೋದು, ಖಂಡಾಂತರ ಕ್ಷಿಪಣಿಗಳನ್ನು ಬಳಸ್ತಾ ಇದೆ ಇರಾನ್. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಖಂಡಾಂತರ ಕ್ಷಿಪಣಿ ದಾಳಿಗಳನ್ನು ಇರಾನ್ ಈಗ ನಡೆಸ್ತಾ ಇದೆ. ಇಸ್ರೇಲ್ನ ತೈಲ ಉತ್ಪಾದನಾ ಘಟಕಗಳು, ತೈಲ ರಿಫೈನರಿಗಳು ಇದೆ ಈಗ ಇರಾನ್ನ ಪ್ರಮುಖವಾದಂಥ ಟಾರ್ಗೆಟ್. ಈ LNG ಸ್ಥಾವರಗಳು ಎಲ್ಲೆಲ್ಲಿದೆ, ರಾಸ್ ಲಫಾನ್ ಆಗಿರ್ಬೋದು ಅಥವಾ ಈ ಕೈಗಾರಿಕಾ ನಗರಗಳು ಎಲ್ಲೆಲ್ಲಿದೆ ಅದನ್ನು ಟಾರ್ಗೆಟ್ ಮಾಡ್ಕೊಂಡು ಈಗ ಇರಾನ್ ದಾಳಿಯನ್ನು ಮಾಡ್ತಾ ಇದೆ. ಒಂದಷ್ಟು ಕ್ಷಿಪಣಿಗಳನ್ನು ಇಸ್ರೇಲ್ ತಡೆ ಹಿಡಿತಾದರೂ ಕೂಡ ಇರಾನ್ನ ಈ ಖಂಡಾಂತರ ಕ್ಷಿಪಣಿ ದಾಳಿಗಳಿದೆಯಲ್ಲ ಅದೆಲ್ಲವೂ ಕೂಡ ಇಸ್ರೇಲ್ ಮೇಲೆ ಈ ದಾಳಿಯನ್ನು ಮಾಡ್ತಾ ಇರೋದು. ಅದರ ಜೊತೆಯಲ್ಲಿ ಖಂಡಾಂತರ ಕ್ಷಿಪಣಿಯ ಮಳೆ ಇಸ್ರೇಲ್ ಮೇಲೆ ಸುರಿತಾ ಇದೆ. ಕೊಲ್ಲಿ ಯುದ್ಧದಲ್ಲಿ ಟ್ರಂಪ್ ಸೇನೆಗೆ ಮತ್ತೊಂದು ಮುಖಭಂಗ ಆಯಿತು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಮೆರಿಕದ F-35 ಫೈಟರ್ ಜೆಟ್ ಆಕಾಶದಲ್ಲಿ ದಾಳಿ ಮಾಡಿದೆ. ಅಮೆರಿಕದ F-35 ಫೈಟರ್ ಜೆಟ್ಗೆ ಆಕಾಶದಲ್ಲೇ ದಾಳಿಯಾಗಿದೆ. ಬೆಂಕಿ ತಗುಲಿದ ಬೆನ್ನಲ್ಲೇ ತುರ್ತು ಲ್ಯಾಂಡ್ ಆಗಿದೆ F-35. ಬೆಂಕಿ ಹತ್ತಿದ F-35 ಜೆಟ್ ವಿಜುವಲ್ಸ್ ಅನ್ನ ಈಗ ರಿಲೀಸ್ ಮಾಡಿದೆ. 900 ಕೋಟಿ ಮೌಲ್ಯದ ಅತ್ಯಾಧುನಿಕ F-35 ಜೆಟ್ ಇದು. ಈ ಜೆಟ್ಟಿಗೆ ಈಗ ಹಾನಿಯಾಗಿರೋದು ಈ ಯುದ್ಧದಿಂದ, ಈ ದಾಳಿಯಿಂದ ಇರಾನ್ ಏನು ಕಳ್ಕೊಂಡಿದೆಯೋ ಗೊತ್ತಿಲ್ಲ, ಆದರೆ ಅಮೆರಿಕಾಗೆ ಮಾತ್ರ ಅತಿ ದೊಡ್ಡ ಹಾನಿಯಾಗಿರೋದು. ಅದರಲ್ಲೂ ಅಮೆರಿಕ ಬಹಳಷ್ಟು ಕಳ್ಕೊಂಡಿದೆ. ಈಗ F-35 ಅತ್ಯಾಧುನಿಕ ಜೆಟ್ ಅದು. F-35 ಜೆಟ್ ಈಗ ಆಕಾಶದಲ್ಲೇ ಅದನ್ನು ಹೊಡೆದು ಉರುಳಿಸಲಾಗಿದೆ. ಆನಂತರ ಇಮಿಡಿಯೇಟ್ ಆಗಿ ಲ್ಯಾಂಡ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ತುರ್ತು ಲ್ಯಾಂಡಿಂಗ್ ಮಾಡಲಾಗಿದೆ. ಇರಾನ್ ದಾಳಿಗೆ ಅಮೆರಿಕದ F-35 ಜೆಟ್ ಒಂದು ರೀತಿಯಲ್ಲಿ ತಲ್ಲಣ. ಅಮೆರಿಕದ ನಿರಂತರ ದಾಳಿಗೂ ಕೂಡ ಇರಾನ್ ಜಗ್ತಾ ಇಲ್ಲ. ಇರಾನ್ನಿಂದ ಪ್ರತಿದಾಳಿಯನ್ನು ನಡೆಸಲಾಗ್ತಾ ಇದೆ. ಇದು ಈ F-35 ಜೆಟ್ ಏನಿದೆ ಇದು 5th ಜನರೇಷನ್, ಒನ್ ಆಫ್ ದಿ ತುಂಬ ಅಡ್ವಾನ್ಸ್ ಆಗಿರುವಂಥ ಜೆಟ್ ಇದು. ಆ ಅತ್ಯಾಧುನಿಕ ಜೆಟ್ಟನ್ನೇ ಈಗ ಟಾರ್ಗೆಟ್ ಮಾಡಿರೋದು ಇರಾನ್. ಅಮೆರಿಕದ ಮಿಲಿಟರಿಯ 5ನೇ ತಲೆಮಾರಿನ F-35 ಜೆಟ್ ಅದು. ಆ ಜೆಟ್ ಮೇಲೆ ಈಗ ದಾಳಿ ಮಾಡಿರೋದು. ಆ ದಾಳಿ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ವಿಡಿಯೋವನ್ನು ಕೂಡ ಈಗ ರಿಲೀಸ್ ಮಾಡಲಾಗಿದೆ. ಸುಮಾರು 900 ಕೋಟಿ ಮೌಲ್ಯದ ಅತ್ಯಾಧುನಿಕ F-35 ಜೆಟ್ ಇದೇ ವಿಜುವಲ್. F-35 ಜೆಟ್ ಮೇಲೆ ಹಾನಿ ಆಗ್ತಾ ಇರುವಂತಹ ಅಥವಾ ದಾಳಿಯನ್ನ ಮಾಡಿರುವಂತಹ ಆ ದೃಶ್ಯಗಳನ್ನು ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಸುಮಾರು 900 ಕೋಟಿ ಮೌಲ್ಯದ ಅತ್ಯಾಧುನಿಕ F-35 ಜೆಟ್ ಇದೇ ವಿಜುವಲ್. F-35 ಜೆಟ್ ಮೇಲೆ ಹಾನಿ ಆಗ್ತಾ ಇರುವಂತಹ ಅಥವಾ ದಾಳಿಯನ್ನ ಮಾಡಿರುವಂತಹ ಆ ದೃಶ್ಯಗಳನ್ನು ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ.